ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಆಂಕರ್ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಚಾನಲ್ಗೆ ಬರ್ತಾ ಇದ್ದಾರೆ ಸಿಸಿ ಕ್ಯಾಮ್ರಾಗಳ ಕಿಂಗ್, ಬಡವರ ಬಂಧು, ಸಮಾಜ ಸೇವಕರಾದಂತಹ ಶ್ರೀ 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 ಹಾಸ್ಯಾನಂದ ಸ್ವಾಮೀಜಿಗಳು. ಅವರಿಗೆ ಸ್ವಾಗತ ಸುಸ್ವಾಗತ. ನಮಸ್ಕಾರ. ನೀವು ನಮ್ಮ ಚಾನಲ್ಗೆ ಬಂದಿರೋದು ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ನಿಮ್ಮ ಭಕ್ತರುಗಳು ನಿಮ್ಗೋಸ್ಕರ ನಿಮ್ಮ ಹತ್ರ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಕೇಳಬೇಕು, ಅವರ ಪ್ರಾಬ್ಲಮ್ಸ್ ನ ಹೇಳ್ಕೋಬೇಕು ಅಂತ ಅವರು ಹಲವಾರು ಪ್ರಶ್ನೆಗಳನ್ನ ವಾಟ್ಸ್ಆಪ್ ಮೂಲಕವಾಗಿ ನಮ್ಗೆ ಕಳಿಸಿದರೆ ಆ ಪ್ರಶ್ನೆಗಳಿಗೆ ಉತ್ತರವನ್ನ ಭವಿಷ್ಯ ಅವರು ರೂಪಿಸ್ಕೊಳ್ಳೋಕೋಸ್ಕರ ನೀವು ಹಲವಾರು ಉತ್ತರಗಳನ್ನ ನೀಡಬೇಕು ಮತ್ತೆ ಪರಿಹಾರವನ್ನ ನೀಡಬೇಕು ಅಂತ ನಾವು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀವಿ. ಪ್ರಶ್ನೆನ ಕೇಳಿ. ಸ್ವಾಮೀಜಿ ಅವರೇ, ಮೊದಲನೇ ಪ್ರಶ್ನೆ ನಾನು ನೋಡ್ತಾ ಇದ್ದೀವಿ. ಬೆಂಗಳೂರಿಂದ ಬೆಳ್ಳಿಯಮ್ಮ ಅನ್ನೋರು ಒಂದು ಪ್ರಶ್ನೆಯನ್ನ ಕಳಿಸಿದ್ದಾರೆ. ಆ ಪ್ರಶ್ನೆ ನಾನು ನೋಡೋದಾದ್ರೆ, ಅವ್ರು ಹೇಳಿದರೆ ಅವ್ರ ಮಗ ಕನ್ನಡ ಭಾಷೆ ಬಿಟ್ಟು ಇನ್ಯಾವ ಭಾಷೆಯಲ್ಲೂ ಸಹ ಅವ್ರ ಅಂಕವನ್ನ ಗಳಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ವಾಮೀಜಿ. ಈ ಒಂದು ಸಮಸ್ಯೆಗೆ ಪರಿಹಾರವನ್ನ ನೀವು ನೀಡಬೇಕು ಅಂತ ಕೇಳ್ತಾ ಇದ್ದೀನಿ ಸ್ವಾಮೀಜಿ. ಟೀಚರ್ cannot teach all subjects. How can one student learn all subjects? ಏನು ಅರ್ಥವೇ ಆಗ್ತಿಲ್ಲ. ನಿಮ್ಮ ವೈಯಕ್ತಿಕವಾಗಿ ಅಂತಹ ಒಂದು ಪ್ರಶ್ನೆಯನ್ನ ಕೇಳಿದರೆ ಅದು ಯಾರಪ್ಪ ಅಂದ್ರೆ ಬಳ್ಳಾರಿಯಿಂದ ಭಾಗ್ಯಮ್ಮ ಅನ್ನೋರು. ಅವ್ರ ಪ್ರಶ್ನೆ ಏನಾಗಿದೆ ಅಂದ್ರೆ, ನಿಮ್ಮ ವೈಯಕ್ತಿಕವಾಗಿರುವಂತಹ ನಿಮ್ಮ ರೋಲ್ ಮಾಡೆಲ್ ಯಾರು ಅಂತ ಕೇಳ್ತಾ ಇದಾರೆ ಸ್ವಾಮೀಜಿ. Note the point. The role is being with models. ಗುರುಜಿ, ನೀವು ನಿಮ್ಗಾಗದೇ ಇರೋ ನಿಮ್ಮ ಹೇಟರ್ಸ್ ಬಗ್ಗೆ ಏನ್ ಹೇಳ್ತೀರಾ ಗುರುಜಿ? Something to my haters. Haters, love you all. ಗುರುಜಿ, ಲಕ್ಷ್ಮಿ ಅನ್ನೋರು ಪ್ರಶ್ನೆ ಕೇಳಿದ್ದಾರೆ. ನಾನು ಅಂದ್ರೆ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಸ್ವಾಮೀಜಿ. ಅವ್ರ ಪ್ರಶ್ನೆಗೆ ನೀವು ಉತ್ತರವನ್ನ ನೀಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. Me sitting is me. Talking to me. Me is me. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ? ಇದುವರೆಗೂ ನಾವು ಎಲ್ಲಾ ವಿಷಯಗಳ ಬಗ್ಗೆ ನೋಡಿದೀವಿ. ಈ ವಿಜ್ಞಾನ ಸೈನ್ಸ್ ಅಂದ್ರೆ ಏನು ಗುರುಜಿ? ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. Chemistry with biology is equal to physics. With biology is equal to biology. Biology with physics is equal to science. ಅಲ್ಲ ಸ್ವಾಮೀಜಿ, ಈ ಸೊಳ್ಳೆ ಹೊಡೆದ್ರೆ ಪಾಪ ಆಗುತ್ತಾ ಕರ್ಮ ಆಗುತ್ತಾ ಸ್ವಾಮೀಜಿ? ಹೇಳಿ ಸ್ವಾಮೀಜಿ. ಆ ಕರ್ಮ ಖಂಡಿತ ಬರುತ್ತೆ. ಅದನ್ನ ನಾ 3ನೇ ಕಣ್ಣಿನ ಸರಿ ಮಾಡ್ತೀನಿ. ಫ್ಲವರ್ ಶಿಗ್ಲಿಯಿಂದ ಈ ನಿಂಗವ್ವ ಅನ್ನೋರು ಈ ಒಂದು ಪ್ರಶ್ನೆ ಕೇಳಿದ್ದಾರೆ ಗುರುಜಿ. ನಿಮ್ ಕಣ್ಣಿಗೆ ಬಟ್ಟೆ ಕಟ್ಟಿದ್ರೆ ನಿಮ್ಗೆ ಪ್ರಪಂಚ ಕಾಣುತ್ತಾ ಅನ್ನೋ ಒಂದು ಪ್ರಶ್ನೆನ ಕೇಳಿದರೆ ಗುರುಜಿ. ಇದಕ್ಕೆ ನೀವು ಉತ್ತರವನ್ನ ನೀಡಬೇಕು ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ಖಂಡಿತ ಅದನ್ನ 3ನೇ ಕಣ್ಣಿಂದ ನೋಡ್ತೀನಿ. ಒಂದ್ ಟೈಮಲ್ಲಿ ಸಿಸಿ ಕ್ಯಾಮ್ರಾ ಇಕ್ಕಿದೆ, ವೈಯಿಂಗ್ ಗೊತ್ತಿಲ್ಲ. ಈ ವೈಯಿಂಗ್ಗೆ 3ನೇ ಕಣ್ಣಿಂದ ಇನ್ನೇನ್ ಗೊತ್ತಾಗುತ್ತೆ? ಪ್ರಪಂಚನ ಗೊತ್ತಾಗತ್ತೆ. ಬಟ್ ಏನು ಅಂದ್ರಲ್ಲ? ಏನಿಲ್ಲ ಗುರುಗಳೇ, ಬಿಡದಿಂದ ಸ್ಪೆಷಲ್ ತಟ್ಟೆಯಲ್ಲಿ ತರಿಸಿದೀವಿ ನಿಮ್ಗೋಸ್ಕರ. ಬಿಸಿ ಬಿಸಿ ವಡೆ, ಚಟ್ನಿ, ಇಡ್ಲಿ ಎಲ್ಲ. ಬನ್ನಿ ತಿನ್ಕೊಂಡೋಗ್ಬಿಡಿ, ಚೆನ್ನಾಗಿದೆ, ಟೇಸ್ಟ್ ನೋಡಿ. ಮುಂದಿನ ವಿಡಿಯೋಲಿ ಟೇಸ್ಟ್ ಜೊತೆಗೆ ರುಚಿನೂ ಹೇಳುರಂತೆ. ಬೆರಿಕೆದನ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಕ್ಲಿಕ್ ಮಾಡಿ, ಬೆಲ್ ಹೊಡೆಯೋದು ಮಾತ್ರ ಮರಿಬೇಡಿ.